ಆಕಾಶವಾಣಿ ವಿಶೇಷ ರೂಪಕ ನುಡಿ ದೋಣಿ. ರಚನೆ ಜಿಎಂ ಶಿರಹಟ್ಟಿ. ನಿರ್ಮಾಣ ಉಮೇಶ್ ಎಸ್ಎಸ್. ಕೇಳಿ ರೂಪಕ ನುಡಿ ದೋಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಬಹುಜನ ಹಿತಾಯ ಬಹುಜನ ಸುಖಾಯ. ಬಹುಜನ ಹಿತಾಯ ಬಹುಜನ ಸುಖಾಯ ಬಹುಜನ ಹಿತಾಯ 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 ಬಹುಜನ ಸುಖಾಯ 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 ಬಹುಜನ ಹಿತಾಯ ಬಹುಜನ ಸುಖಾಯ. ಜಗತ್ತಿನ ರೇಡಿಯೋ ಪ್ರಸಾರ ಜಾಲದಲ್ಲಿ ಇಂತಹ ಧ್ಯೇಯೋದ್ದೇಶ ಹೊಂದಿರುವ ಒಂದೇ ಒಂದು ಪ್ರಸಾರ ಸಂಸ್ಥೆ ಆಕಾಶವಾಣಿ. ಭಾರತೀಯರ ಧ್ವನಿ, ಭಾರತದ ಬಾನುಲಿ. ಅಸಹಾಯಕತೆಯ ಚಡಪಡಿಕೆಯಲ್ಲಿ ಬಾಳುತ್ತಿದ್ದ ಧ್ವನಿ ಇಲ್ಲದವರ ಧ್ವನಿಯಾಗಿ ಹುಟ್ಟಿಕೊಂಡ ಸಂಸ್ಥೆ ಆಕಾಶವಾಣಿ. ಕವಿವರ್ಯ ಬೇಂದ್ರೆ ಅವರು ಇದನ್ನು ನಭೋವಾಣಿ ಎಂದು ಕರೆದರು. ಬಾನ ಕಡಲಲ್ಲಿ ತೇಲಿಬಿಟ್ಟ ಈ ನುಡಿದೋಣಿ ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯ ಕಟ್ಟೀತು. ಆಕಾಶವಾಣಿ ಭಾರತೀಯ ಬಾನಂಗಳದಲ್ಲಿ ಪಸರಿಸಿದ್ದು ಆಕಸ್ಮಿಕವೇನಲ್ಲ. ನಿರಕ್ಷರತೆ, ಅಜ್ಞಾನ, ಬಡತನ, ರಾಜಕೀಯ ಗುಲಾಮಗಿರಿಯಲ್ಲಿ ಬಳಲಿ ಬೆಂಡಾಗಿದ್ದ ಜನತೆಯನ್ನು ಜಾಗೃತಗೊಳಿಸಿ ಸಂಘಟಿಸುವ, ತಿಳುವಳಿಕೆ ನೀಡುವ, ಅವರನ್ನು ಪ್ರಜಾಪ್ರಭುತ್ವದ ಸಶಕ್ತ ನಾಗರಿಕರನ್ನಾಗಿ ಮಾಡುವ ಬೃಹತ್ ಹೊಣೆ ಹೊತ್ತು ಭಾರತೀಯ ಬಾನಕಡಲಲ್ಲಿ ತೇಲಿ ಬಂದ ಈ ನುಡಿದೋಣಿ ಆಕಾಶವಾಣಿ ಒಂದು ಪ್ರಮುಖ ಸಮೂಹ ಮಾಧ್ಯಮವಾಗಿ ಭಾರತೀಯರ ಹೃದಯದ ಬಂದರವನ್ನು ಮುಟ್ಟಿ ಅವರ ಬುದ್ಧಿಯ ಮನೆ ಕಟ್ಟತೊಡಗಿತು. ಅವಾಗ ಈ ಕಥೆ ಎಲ್ಲ ಗೊತ್ತದ. ನೋಡು, ಇವತ್ತು ರಾತ್ರಿ ಅವಂಗೆ ಹೇಳಿ ಕಳಿಸ್ತೀನಿ. ನಡಿ, ಈಗ ಮನೆಗೆ ಹೋಗೋಣಂತ. ಭವ, ಈ ಧರ್ಮಣ್ಣ ಅಂದ್ರೆ ಯಾರು? ನಮ್ಮ ಧರ್ಮಣ್ಣ ಅಂದ್ರೆ ಏನಂತ ತಿಳ್ಕೊಂಡಿ? ಅವ ಊರು ಆಗ ಚಾಮುಂಡೇಶ್ವರಿ ಕಂಪನಿ ನಾಟಕಗಳಂತೂ ದಾನಶೂರ್ಕಣ, ರಾಸುಯಾಗ, ತಿಲೋತ್ಮೆ, ವೀರ ಅಭಿಮನ್ಯು, ಮಹಾಭಾರತದ ಭಾಗಗಳನ್ನ 5 ಭಾಗಗಳನ್ನೆಲ್ಲ ತೊಗೊಂಡು ನಾಟಕಗಳನ್ನ ಆಡ್ತಾಯಿದ್ರು. ಇಲ್ಲಿ ಗುಬ್ಬಿ ಕಂಪ್ನಿಯಲ್ಲಿ ಸಹ ಒಳ್ಳೊಳ್ಳೆ ಪೌರಾಣಿಕ ನಾಟಕಗಳನ್ನ ಆಡ್ತಾಯಿದ್ರು. ಅವ್ರು ರಾಜಭಕ್ತಿ ಅನ್ನೋ ನಾಟಕ ಆಡ್ತಾಯಿದ್ರು ಅಲ್ಲಿ. ಅದು ಭಾಳ ಚೆನ್ನಾಗಿತ್ತು. ಆಗ ನೋಡೋಕ್ಕೆ ನನ್ನ ಮನಸ್ಸಿಗೆ ಹಿಡಿಸಿದ್ದು ಅಂದರೆ ಆ ನಾಟಕ ರಾಜಭಕ್ತಿ. ನಮ್ಮ ದೇಶದಲ್ಲಿ ರೇಡಿಯೋ ಪ್ರಾರಂಭ ಆಗಿದ್ದು 1927ನೇ ಇಸ್ವಿ ಜುಲೈ 23ಕ್ಕೆ. ಆಗ ಮುಂಬೈಯಲ್ಲಿ ಒಂದು ಕೇಂದ್ರ ಶುರುವಾಯಿತು. ಆ ಹೊತ್ತಿಗೆ ದೇಶದಲ್ಲಿ ಏನಿಲ್ಲ ಅಂದರೂ 1,000 ಹೆಚ್ಚು ಕಡಿಮೆ ಲೈಸೆನ್ಸ್ ಇದ್ದ ರೇಡಿಯೋ ಸೆಟ್ಗಳಿದ್ವು. ಇದೇ ವರ್ಷ ಕಲ್ಕತ್ತಾದಲ್ಲಿ ಒಂದು ಕೇಂದ್ರ ಶುರುವಾಯಿತು. ಅದು ಬರೀ 30 ಮೈಲಿ ದೂರಕ್ಕೆ ಕೇಳಿಸ್ತಿತ್ತು. 1927ಕ್ಕೂ ಮೊದಲು ಹವ್ಯಾಸಿ ರೇಡಿಯೋ ಕ್ಲಬ್ಗಳಿದ್ವು. ಅಂಥ ಒಂದು ಕ್ಲಬ್ಬಿನ ಪ್ರಸಾರ ವ್ಯವಸ್ಥೆ ಬಗ್ಗೆ ಹಿರಿಯ ಪ್ರಸಾರಕರಾಗಿದ್ದ ಮೆಹರ್ ಮಸಾನಿ ನೆನಪಿಸ್ಕೊಳ್ತಾರೆ. ಅದೊಂಥರ ಬಹಳ ಮಜಾ ಇರ್ತಾ ಇತ್ತು ರೀ. ಆಗ 2 ಗಂಟೆಗೆ ಮುಂಚೆ ಸ್ಟೇಷನ್ನಲ್ಲಿ ಕೆಲವರು ಊರೊಳಗಡೆ ಹೋಗೋರು. ಎಲ್ಲಾದರೂ ಹಾಡೋರಿದ್ರೆ ಅವರನ್ನು ಹುಡ್ಕೊಂಡು ಬಂದು ಮೈಕ್ ಎದುರು ಕೂಡಿಸ್ಬಿಡ್ತಾಯಿದ್ರು. 2 ಗಂಟೆಗಳ ಕಾಲ ಅವ್ರಿಗೆಲ್ಲ ಹಾಡಿಸ್ತಾ ಇದ್ರು. ಎಷ್ಟೋ ಸಾರಿ ಅಧಿಕಾರಿಗಳು ತಮ್ಮ ಕೈಯಿಂದನೇ ಹಣನೂ ಕೊಡೋರು. ಆವಾಗೆಲ್ಲ ಬಹಳ ದೊಡ್ಡ ಪೇಮೆಂಟ್ ಅಂದರೆ ಬರೀ 10 ರೂಪಾಯಿ ರೀ. ತುಂಬ ಕಷ್ಟ ತಗೊಂಡು ಕಾರ್ಯಕ್ರಮ ಮಾಡ್ತಾಯಿದ್ರು.
ಆದರೆ ಕಾರ್ಯಕ್ರಮಗಳ ಗುಣಮಟ್ಟದಲ್ಲಿ ಮಾತ್ರ ಯಾವುದೇ ರಾಜಿ ಇರಲಿಲ್ಲ. ಹೈ ಕ್ಲಾಸ್ ಆಗಿರ್ತಾ ಇದ್ವು. ಇನ್ನೊಬ್ಬ ಹಿರಿಯ ಪ್ರಸಾರಾಧಿಕಾರಿ ಲೂಥ್ರಾ ಅವರ ನೆನಪುಗಳು ಹೀಗೆ. ಹಾಂ ಕೇಳಿ, YMC ಒಳಗೆ ಒಂದು ಹವ್ಯಾಸಿ ಕ್ಲಬ್ ಇತ್ತು. ಒಂದು ರೂಮ್ನೊಳಗೆ ಒಂದು ಟೇಬಲ್ಲು, ಅದ್ರ ಮೇಲೆ ಒಂದೆರಡು ಯಂತ್ರ. ಒಬ್ಬ ಬಂದು ಯಂತ್ರದ ಮೇಲಿರೋ ಧೂಳನ್ನೆಲ್ಲ ಜಾಡಿಸಿ ಲೈಟ್ ಹಚ್ಚಿ ಮೈಕ್ ಎದುರಿಗೆ ನಿಂತು, This is YMCA Radio Club. Today is the 27th of April. The weather is dry and ಹಾಂ, ಈಗ ಭಾಳ ಹೊತ್ತಾಯಿತು, ಇಲ್ಲಿಗೆ ಮುಗಿಸೋಣ, ನಾಳೆ ಮತ್ತೆ ಬರ್ತೀವಿ ಅಂತ ಹೇಳಿ ಲೈಟ್ ಆರಿಸಿ ಬಾಗಿಲು ಹಾಕ್ಕೊಂಡು ಹೋಗೇ ಬಿಡ್ತಿದ್ದ. ಅಂದು ಪ್ರಸಾರವೆಂದರೆ ಅದೊಂದು ರೀತಿಯ ಪ್ರಸವ ವೇದನೆಯೇ ಆಗಿತ್ತು. ಅಂತೆಯೇ ಭಾರತೀಯ ಬಾನುಲಿ ಪ್ರಸಾರ ಆಮೆಯ ನಡಿಗೆಯಲ್ಲಿ ಬಿಚ್ಚಿಕೊಳ್ಳಲು ಪ್ರಾರಂಭವಾಯಿತು. ಮೊದಲು ಮದ್ರಾಸಿನಲ್ಲಿ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಪ್ರಾರಂಭವಾಗಿ ಅದು 3 ವರ್ಷಗಳಲ್ಲಿ ಸ್ತಬ್ಧವಾಯಿತು. 1930 ಏಪ್ರಿಲ್ 1 ಅಂದರೆ ಮೂರ್ಖರ ದಿನಾಚರಣೆಯ ದಿನ ಅದು ಮತ್ತೆ ಆರಂಭವಾಯಿತು. ಆಗಲೂ ಅದು ಮತ್ತೆ 2 ವರ್ಷ ಬದುಕಿತು. ಇನ್ನೇನು ಅದು ನಿಂತೇ ಬಿಡುತ್ತದೆ ಅಂದಾಗ 10 ಕಿಲೋವಾಟ್ ಸಾಮರ್ಥ್ಯದ ಪ್ರಸಾರ ಯಂತ್ರದಿಂದ ಅದಕ್ಕೆ ಜೀವ ತುಂಬಲಾಯಿತು. ಈ ಕೇಂದ್ರವನ್ನು ಮದ್ರಾಸಿನ ಆಗಿನ ಮುಖ್ಯಮಂತ್ರಿ ಶ್ರೀ ರಾಜಗೋಪಾಲಾಚಾರಿ ಅವರು ಉದ್ಘಾಟಿಸಿದರು. ಮಾರ್ಚ್ ತಿಂಗಳು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಪ್ರಾರಂಭ ಆಯಿತು. ಸರ್ಕಾರ ಅದಕ್ಕೆ ಸಹಾಯ ನೀಡಿ 1934ರಲ್ಲಿ ಅದನ್ನು ತನ್ನ ಅಧೀನಕ್ಕೆ ಪಡೆದುಕೊಂಡಿತು. ಅದರ ಸೂತ್ರಧಾರರಾಗಿ ಖ್ಯಾತ ಪ್ರಸಾರಕ ಲಯೋನೆಲ್ ಫೀಲ್ಡನ್ ಎಂಬ ಬ್ರಿಟಿಷ್ ಅಧಿಕಾರಿ ಭಾರತೀಯ ಪ್ರಸಾರ ವ್ಯವಸ್ಥೆಯ ಚುಕ್ಕಾಣಿ ಹಿಡಿದರು. ಅವರು ಹಾಕಿಕೊಟ್ಟ ಪ್ರಸಾರ ಆಡಳಿತದ ಮಾದರಿ ಈಗಲೂ ಅದು ಆಕಾಶವಾಣಿಯ ಪ್ರಮುಖ ಆಡಳಿತದರ್ಶಿನಿ ಆಗಿದೆ. ಭಾರತೀಯ ಪ್ರಸಾರ ವ್ಯವಸ್ಥೆಯಲ್ಲಿ ಅವರಿಗೆ ದೃಢವಾದ ನಂಬಿಕೆ ಹಾಗೂ ಕಾಳಜಿ ಇತ್ತು. I will suggest 2 solutions for the future. One is that All India Radio should speak always in the cause of peace, and the second, that Indian radio shall never be commercialized. Stick to these. A drop of golden sun, me, a name I call myself, far, a long, long way to run. So I made a pulling thread, love, I'm no proof Malasol, tea, a drink of jam and bread, that will bring us back to do. Do, re, mi, fa, sol, la, ti, do. 1930ರ ಹೊಸ ವರ್ಷದ ದಿನ ದಿಲ್ಲಿಯಲ್ಲಿ ರೇಡಿಯೋ ಕೇಂದ್ರ ಪ್ರಾರಂಭವಾಯಿತು. ಜೂನ್ 8, 1936ರಲ್ಲಿ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಸಂಸ್ಥೆ ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಇದನ್ನು ಆಗಿನ ವೈಸ್ರಾಯ್ ಆಗಿದ್ದ ಲಾರ್ಡ್ ಲಿಥ್ಗೋ ಅವರೇ ಸೂಚಿಸಿ ನಾಮಕರಣ ಮಾಡಿದರು. ಇಷ್ಟು ಹೊತ್ತಿಗೆ ಆಲ್ ಇಂಡಿಯಾ ರೇಡಿಯೋಗೆ ಒಂದು ಸಿಗ್ನೇಚರ್ ಟ್ಯೂನ್ ಸಿದ್ಧವಾಯಿತು. ಅದು ರೂಪುಗೊಂಡಿದ್ದು ಹೀಗೆ. ಈ ಸಿಗ್ನೇಚರ್ ಟ್ಯೂನ್ ತಯಾರಿಸಿದವರು ಜೆಕೋಸ್ಲೋವೇಕಿಯಾದ ಸಂಗೀತಗಾರ ವಾಲ್ಟರ್ ಕಾಫ್ಮನ್. ಅವರು ಮುಂಬೈನ ಒಂದು ನಿರಾಶ್ರಿತರ ಶಿಬಿರದಲ್ಲಿ ಇದ್ರು. ಮುಂಬೈ ರೇಡಿಯೋ ಕೇಂದ್ರದಲ್ಲಿ ಪಾಶ್ಚಾತ್ಯ ಸಂಗೀತಗಾರರೂ ಆಗಿದ್ರು. ಆಗ
ಫಿಲ್ಡನ್ ಮತ್ತು ಮುಂಬೈ ಕೇಂದ್ರದ ಆಗಿನ ನಿರ್ದೇಶಕರಾಗಿದ್ದ ZA ಬುಖಾರಿ ಅವರು ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ಒಂದು ಸಿಗ್ನೇಚರ್ ಟ್ಯೂನ್ ತಯಾರಿಸೋದಕ್ಕೆ ವಾಲ್ಟರ್ ಅವರಿಗೆ ಸೂಚಿಸಿದರು. ವಾಲ್ಟರ್ ಭಾರತೀಯರಾಗಿರಲಿಲ್ಲ, ಅಷ್ಟೇ ಅಲ್ಲ ಅವರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೂ ಅವರು ಕೆಲಸ ಪ್ರಾರಂಭಿಸಿದರು. ವೈಲಿನ್ ಕಲಾವಿದರಾದ ಮೆಹಲಿ ಮೆಹ್ತಾ, ಸೆಲೋ ಕಲಾವಿದ ವೆರ್ಗ ಹಾಗೂ ಒಬ್ಬ ತಾನ್ಪುರ ಕಲಾವಿದರನ್ನ ಬಳಸಿಕೊಂಡು ಆಲ್ ಇಂಡಿಯಾ ರೇಡಿಯೋಗಾಗಿ ಒಂದು ಸಿಗ್ನೇಚರ್ ಟ್ಯೂನ್ ತಯಾರಿಸಿದರು. ಅದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ಸ್ವೀಕರಿಸಲ್ಪಟ್ಟಿತು. ಅದನ್ನ ಈಗಲೂ ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ಆಗಿ ಬಳಸ್ತಾ ಇದ್ದಾರೆ. ಎರಡನೆಯ ಮಹಾಯುದ್ಧ, ಭಾರತದ ಸ್ವಾತಂತ್ರ್ಯ, ದೇಶದ ವಿಭಜನೆ, ನಿರಾಶ್ರಿತರ ಆಗಮನ ನಿರ್ಗಮನ, ಮತೀಯ ಗಲಭೆಗಳು, ಹಿಂಸಾಚಾರ, ಗಾಂಧೀಜಿಯವರ ಕೊಲೆ ಮುಂತಾದ ಅಶಾಂತ ವಾತಾವರಣದಲ್ಲಿದ್ದ ಭಾರತೀಯರಿಗೆ ಆಲ್ ಇಂಡಿಯಾ ರೇಡಿಯೋ ಅತ್ಯಂತ ಪ್ರಮುಖ ಸಮೂಹ ಮಾಧ್ಯಮವಾಗಿ ಕೆಲಸ ಮಾಡಿತು. ಗಾಂಧೀಜಿಯವರ ಶಾಂತಿ ಮಂತ್ರಗಳನ್ನು ದೇಶದ ಜನತೆಗೆ ಮುಟ್ಟಿಸಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಶ್ರಮಿಸಿತು. जीसस क्राइस्ट के नाम से तो वही चीज उनका शब्द ये शब्द जितनी बधाई करते हैं उसके लिए तो मैं तो एक कृष्ण भाई जितने पड़े हैं उनको तो धन्यवाद देना चाहते हैं, मुबारकबादी देना चाहते हैं. और मैं चाहता हूँ तो उसके लिए जो जिसको वो अपना ईश्वर मानते हैं वो विषय खत्म हो जाएगा इस महीने के आखिर में. तो मैं चाहता हूँ तो उनके लिए ये नया वर्ष होगा वो बड़े मैं ये नहीं चाहता. ಎಲ್ಲ ಕಡೆ ಶಾಂತಿ ಸುವ್ಯವಸ್ಥೆ ಬಂದಾಗ ಆಗಿನ ಗೃಹ ಮಂತ್ರಿಗಳಾಗಿದ್ದ ವಲ್ಲಭಭಾಯಿ ಪಟೇಲ್ ಅವರು ವಾರ್ತಾ ಪ್ರಸಾರ ಇಲಾಖೆಯ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ್ರು. ದೇಶದ ವಿವಿಧ ಪ್ರದೇಶಗಳಲ್ಲಿ ಅನೇಕ ಪ್ರಸಾರ ಕೇಂದ್ರಗಳು ಹುಟ್ಟುಕೊಂಡವು. ಇದರ ಬೆಳವಣಿಗೆಯೊಂದಿಗೆ 1959ರಲ್ಲಿ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ದಿಲ್ಲಿಯಲ್ಲಿ ಟಿವಿ ಕೇಂದ್ರ ಉದ್ಘಾಟನೆ ಆಯಿತು. ಟಿವಿ ಬಂತು ಅಂತ ರೇಡಿಯೋ ಬೆಳವಣಿಗೆ ನಿಲ್ಲಲಿಲ್ಲ. ರೇಡಿಯೋ ಭಾರತೀಯ ಸಮೂಹದ ನೈಜ ಮಾಧ್ಯಮವಾಗಿ ವೃತ್ತಪತ್ರಿಕೆಯಂತೆ, ಕಲಾ ವೇದಿಕೆಯಂತೆ, ವಿಶ್ವವಿದ್ಯಾನಿಲಯದಂತೆ, ಸಾಂಸ್ಕೃತಿಕ ಕೇಂದ್ರದಂತೆ, ಮನೋರಂಜನೆಯ ಕಂಪನಿಯಂತೆ ಜನರಿಗೆ ತಲುಪತೊಡಗಿತು. ಜಯತಿ ತೇದಿಕಂ ಜನ್ಮನ ವ್ರಜಃ ಶಯತು ಇಂದಿರಾ ಶಶ್ವತತ್ರಹಿ ದೈತ ದೃಶ್ಯತಾ ಭಿಕ್ಷುತಾವಕಃ ತ್ವಯಿ ಧೃತಾ ತವಸ್ಯಾಂ ವಿಚಿನ್ವತೆ. ಅವಮಾನಿತಃ ಕ್ಷುತ್ಪೀಡಿತಃ ಸಹ ದುಃಖೇನ ಸ್ವಭಾರ್ಯಾಂ ಏವಂ ಜಗಾದ. ಐ ದರಿದ್ರತೆಯ ಮೂರ್ಖತೆಯ ಚ ಈದೃಶಂ ಅಗೌರವ. ಇವತ್ತಿನ ಚಿಂತನ ರಾಮಕಥಾ ರಸವಾಹಿನಿ. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಬೆಟ್ಟಗಳು ಸ್ಥಿರವಾಗಿ ನಿಂತಿರುವವರೆಗೆ, ನದಿಗಳು ನಿಲ್ಲದೆ ಹರಿಯುತ್ತಿರುವವರೆಗೆ ರಾಮಾಯಣದ ಕಥೆಯು ಲೋಕಗಳಲ್ಲಿ ಪ್ರಚಾರವಾಗುತ್ತಿರುತ್ತದೆ. ಅದು ಯಾವ ಶುಭ ಮುಹೂರ್ತದಲ್ಲಿ ವಾಲ್ಮೀಕಿರ್ ಭಗವಾನ್ ಋಷಿಗಳಾದ ಭಗವಾನ್ ವಾಲ್ಮೀಕಿಗಳು ರಾಮಾಯಣದ ಕಥೆಯನ್ನು ವಿರಚಿಸಿದರೋ ಅಲ್ಲಿಂದ ಇಂದಿನವರೆಗೂ ಅದು ಎಷ್ಟು ಜನ ಅದೇ ಕಥೆಯನ್ನು ತಮ್ಮ ತಮ್ಮ ದರ್ಶನಕ್ಕೆ ಅನುಸಾರವಾಗಿ ಹೇಳಿರುವರೋ ಲೆಕ್ಕವಿಲ್ಲ. ರುದ್ರಾಕ್ಷಮಾಲಾ ವಿಭೂಷಂ ಚಂದ್ರಮೌಳೀಶ್ವರಾರಾಧನಾವಾಪ್ತತೋಷಂ ವಿದ್ರಾಭಿತಾಶೇಷ ದೋಷಂ ಭದ್ರಪೂಗ
जीव सम्भाषणम् वारी निग्रहणं समुद्रतरणं लङ्कापुरी दाहनम् पश्चाद्रावणकुम्भकर्णहननम् एतद्विरामायणम् वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम् अतसी पुष्पसङ्काशम् हारनूपुरशोभितं रत्नकङ्कण केयूरं कृष्णं वन्दे जगद्गुरुं ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿಯಾಗಿ ನಾಮಕರಣವಾಗಿದ್ದು ಕನ್ನಡ ಪ್ರಸಾರ ಮಾಧ್ಯಮಕ್ಕೆ ಒಂದು ತುರಾಯಿ. ಮೈಸೂರಿನಲ್ಲಿ ಆಗ ಇದ್ದ ಪ್ರೊಫೆಸರ್ ಗೋಪಾಲಸ್ವಾಮಿ ಅವರು ಸ್ಥಾಪಿಸಿದ್ದ ರೇಡಿಯೋ ಕೇಂದ್ರಕ್ಕೆ ಆಕಾಶವಾಣಿ ಎಂದು ಹೆಸರಿಟ್ಟಿದ್ದರು. ಆ ಹೆಸರನ್ನೇ ಮುಂದೆ ಆಲ್ ಇಂಡಿಯಾ ರೇಡಿಯೋಗಾಗಿ ಆಯ್ಕೆ ಮಾಡಿದ್ದು ಇದು ಮೈಸೂರು ಆಕಾಶವಾಣಿಯ ಕೊಡುಗೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಇದು ಕನ್ನಡ ಪ್ರಸಾರ ಮಾಧ್ಯಮಕ್ಕೆ ಸಂದ ಗೌರವ. जय हे जय सुंदर नदी वनಗಳ ನಾಡೆ ಜಯ ಹೇ ರಸ ಋಷಿಗಳ ವೀಡೆ. ಟ್ರಾನ್ಸಿಸ್ಟರ್ ಯುಗದಲ್ಲಿ ಅಂತೂ ರೇಡಿಯೋ ಪ್ರತಿಯೊಬ್ಬರ ಸಂಗಾತಿಯಾಯಿತು. ದೇಶದ ತುಂಬೆಲ್ಲ ಆಕಾಶವಾಣಿ ಕೇಂದ್ರಗಳ ದೊಡ್ಡ ಜಾಲವೇ ಪಸರಿಸಿತು. ವಿಭಿನ್ನ ಹಿತಗಳ, ಮಟ್ಟಗಳ, ವಿಕಾಸಗಳ, ಸಂಸ್ಕೃತಿಯ ಜನರು ಶ್ರೋತೃಗಳಾಗಿದ್ದ ಭಾರತೀಯ ಸಮುದಾಯಕ್ಕೆ ಎಲ್ಲರಿಗೂ ಹಿತವಾಗುವಂತೆ, ಅನುಗುಣವಾಗುವಂತೆ ಕಾರ್ಯಕ್ರಮಗಳು ಪ್ರಸಾರವಾಗತೊಡಗಿದವು. ಬೇರೆ ಬೇರೆ ಭಾಷೆ, ಜನ, ಸಂಸ್ಕೃತಿ, ಸಂಪ್ರದಾಯ, ಜಾತಿ, ಮತ, ಪಂಥಗಳ ನೂರಾರು ವಿವಿಧತೆಯಲ್ಲಿ ಐಕ್ಯತೆಯನ್ನು ಗುರುತಿಸೋದು ಆಕಾಶವಾಣಿಗೆ ಕಷ್ಟ ಆಗಲಿಲ್ಲ. ಗ್ರಾಮಸ್ಥರಿಗಾಗಿ, ಯುವಕರಿಗಾಗಿ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ಕಾರ್ಮಿಕರಿಗಾಗಿ, ಸಮಾಜದ ಎಲ್ಲ ವರ್ಗಗಳ ಜನರ ಹಿತವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ತಿಳುವಳಿಕೆ ಕೊಡುವ, ಮಾಹಿತಿ ನೀಡುವ ಮತ್ತು ಮನರಂಜನೆ ಕೊಡುವ ಕಾರ್ಯಕ್ರಮಗಳನ್ನು ಪ್ರದೇಶದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಪ್ರಸಾರ ಮಾಡಲಿಕ್ಕೆ ಆರಂಭಿಸಿದವು. ಯುವಕರ ಸಲುವಾಗಿ ಒಂದು ವಿಶೇಷ ವಾಹಿನಿಯನ್ನು ಆರಂಭಿಸಲಾಯಿತು. ಅದೇ ಯುವವಾಣಿ. ಆಕಾಶವಾಣಿಯ ಆಗಿನ ಮಹಾನಿರ್ದೇಶಕರಾಗಿದ್ದ ಎ.ಕೆ. ಸೇನ್ ಅವರು ಹೇಳುವಂತೆ, ನಾನು ಡಿ ಜೆ ಆಗಿ ಬಂದಾಗ ನನಗನ್ನಿಸ್ತು, ನಮ್ಮ ದೇಶದ ಜನಸಂಖ್ಯೆಯೊಳಗೆ ಸುಮಾರು 80% ಯುವಕರಿದ್ದಾರೆ. ಅವರ ಸಲುವಾಗಿ ಏನಾದರೂ ಒಂದು ವಿಶೇಷ ಚಾನಲ್ ಯಾಕೆ ಶುರು ಮಾಡಬಾರ್ದು ಅಂತ ಯೋಚಿಸಿ ಸರ್ಕಾರದ ಪರವಾನಗಿ ಪಡ್ಕೊಂಡು 1969ರಲ್ಲಿ ಯುವವಾಣಿ ಅನ್ನೋ ವಿಶೇಷ ಚಾನಲ್ ಪ್ರಾರಂಭ ಮಾಡಿದೆ. ಆಕಾಶವಾಣಿ ಸರ್ಕಾರಿ ಸಂಸ್ಥೆಯಾಗಿ ಬೆಳೆಯಲು ಅದರ ಸಂಬಂಧಪಟ್ಟ ಕೇಂದ್ರ ಸಚಿವರು ಕಾರಣರಾದರು. ಅವರಲ್ಲಿ ಬಿ.ವಿ. ಕೇಸ್ಕರ್ ಮುಖ್ಯರು. ಅವರು ಆಕಾಶವಾಣಿಯನ್ನು ಅತ್ಯಂತ ಗಂಭೀರವಾದ ಸಾಂಪ್ರದಾಯಿಕ ಸಂಸ್ಥೆಯಂತೆ ಬೆಳೆಸಿದರು. ಮುಂದಿನ ವರ್ಷಗಳಲ್ಲಿ ಆಕಾಶವಾಣಿ ದೇಶದ ಉದ್ದಗಲಕ್ಕೂ ತನ್ನ ತರಂಗಗಳನ್ನು ಪಸರಿಸತೊಡಗಿತು. ಅದರ ಬೆಳವಣಿಗೆಯ ಒಂದು ನೋಟ ಹೀಗಿದೆ. ಸ್ವಾತಂತ್ರ್ಯ ನಂತರ ಆಕಾಶವಾಣಿ ಬೆಳವಣಿಗೆ ಹಂತ ಹಂತವಾಗಿ ಮುಂದುವರಿಯಿತು. 1952ರಲ್ಲಿ ಮೊಟ್ಟ ಮೊದಲನೆಯ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದೇ ವರ್ಷ ಮೊದಲನೇ ಆಕಾಶವಾಣಿ ವಾರ್ಷಿಕ ಸಂಗೀತ ಸಮ್ಮೇಳನದ ಪ್ರಾರಂಭ. 1957ರಲ್ಲಿ ವಿವಿಧ ಭಾರತಿ ಪ್ರಾರಂಭ. 1969ರಲ್ಲಿ ಯುವವಾಣಿ ಪ್ರಸಾರ ವಾಹಿನಿ. 1974ರಲ್ಲಿ ಆಕಾಶವಾಣಿ ವಾರ್ಷಿಕ ಪ್ರಶಸ್ತಿಗಳ ಪ್ರಾರಂಭ. 1977 ಮದ್ರಾಸಿನಲ್ಲಿ ಎಫ್ಎಂ ಪ್ರಸಾರ ಆರಂಭ.
ಅದೇ ವರ್ಷ ಆಕಾಶವಾಣಿಯಲ್ಲಿ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಚಾರ. 1984 ನಾಗರ್ಕೋಯಿಲ್ದಲ್ಲಿ ಮೊದಲ ಸ್ಥಾನಿಕ ಪ್ರಸಾರ ಕೇಂದ್ರ. 1994 ವಿಶ್ವದ ಬೃಹತ್ ಪ್ರಸಾರ ಯಂತ್ರಗಳಲ್ಲಿ ಒಂದಾಗಿ ಬೆಂಗಳೂರಿನಲ್ಲಿ 500 ಕಿಲೋವ್ಯಾಟ್ ಸಾಮರ್ಥ್ಯದ ಪ್ರಸಾರ ಯಂತ್ರದ ಸ್ಥಾಪನೆ. 1997 ಪ್ರಸಾರ ಭಾರತಿಯ ಅಸ್ತಿತ್ವ. 1999 ಖಾಸಗಿಯವರಿಗೆ FM ಚಾನೆಲ್ಗಳ ಹಕ್ಕು. 2000ರಲ್ಲಿ ಸಮುದಾಯ ಬಾನುಲಿ ಕೇಂದ್ರಗಳ ಸ್ಥಾಪನೆ. ಹೀಗೆ ಆಕಾಶವಾಣಿ ಪ್ರಗತಿಯತ್ತ ದಾಪುಗಾಲು ಹಾಕಿ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಪ್ರಮಾಣದ ಪ್ರಸಾರ ವ್ಯವಸ್ಥೆಯ ಅಂಗವಾಯಿತು. ಭಾರತದ ಪ್ರಸಾರ ವ್ಯವಸ್ಥೆಯಲ್ಲಿ ನಡೆದ ಪ್ರಮುಖ ಬೆಳವಣಿಗೆಯಲ್ಲಿ ವಾಣಿಜ್ಯ ಜಾಹೀರಾತುಗಳ ಪ್ರಸಾರ, ಪ್ರಸಾರ ಭಾರತಿ ಕಾರ್ಪೊರೇಷನ್ ಸ್ಥಾಪನೆ, ಖಾಸಗಿ ಅವರಿಗೆ FM ಚಾನೆಲ್ಗಳ ಪರವಾನಗಿ, ಜೊತೆಗೆ ತಂತ್ರಜ್ಞಾನ ಬೆಳೆದ ಹಾಗೆ ಆಕಾಶವಾಣಿ ತನ್ನ ಕಾರ್ಯಕ್ರಮಗಳನ್ನು ಜನರ ಬೇಡಿಕೆಗೆ ಸ್ಪಂದಿಸಿ ಫೋನ್ ಇನ್, ವಾಯ್ಸ್ ಮೇಲ್, ರೇಡಿಯೋ ಬ್ರಿಡ್ಜ್, ರೇಡಿಯೋ ಆನ್ ಡಿಮಾಂಡ್, ನ್ಯೂಸ್ ಆನ್ ಫೋನ್, ರೇಡಿಯೋ ಪೇಜಿಂಗ್, ಸ್ಕೈ ರೇಡಿಯೋ, ಸ್ಯಾಟಲೈಟ್ ರೇಡಿಯೋ, ಸಮುದಾಯ ರೇಡಿಯೋ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಕಾಲಕ್ಕೆ ಬೇಕಾದ ಅನುಕೂಲತೆಗಳನ್ನು ಕೇಳುಗರಿಗೆ ನೀಡುತ್ತಾ ಬಂತು. ಏಳು ಎದ್ದೇಳು, ನಿಶಯ ಬಟ್ಟಲಲಿ ಬೆಳಕಿನುಂಡೆ ಸಿಡಿದು ಎಲ್ಲ ತಾರೆಗಳ ಹೂಗಳನ್ನು ಚೆಲ್ಲಾಡಿ ತೂರುತ್ತಿಹುದು. ಆಕಾಶವಾಣಿ ರಸವಾರ್ತೆ. ಸಾಹಿತ್ಯ ಅಂದರೆ ಬಗಲಿಗೆ ಜೋಳಿಗೆ, ಕುರುಚಲ್ಗಡ್ಡ, ಕೈಯಲ್ಲಿ ಸಿಗರೇಟ್, ಈ ಆಕಾರನೇ ಇರಬೇಕು ಅಂತಿಲ್ಲ. ಸಿಂಹಾಸನದ ಮೇಲೆ ಗತ್ತಿನಿಂದ ಕೂತು ಮಹಾರಾಜರು ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಮತ್ತು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಸಿದ್ದಯ್ಯನವರ 2 ಪತ್ರಗಳು. ಸಾಹಿತ್ಯ ಪ್ರೇರಣೆಯ ಮೊದಲ ಹೆಜ್ಜೆಗಳು ಎಂಬ ತಲೆಬರಹದಲ್ಲಿ ನಾನು ಕೆಲವು ಮಾತುಗಳನ್ನು ಆಡಬೇಕೆಂದು ಆಕಾಶವಾಣಿಯವರು ಕೋರಿದ್ದಾರೆ. ಸಮೂಹ ಮಾಧ್ಯಮಗಳ ಪೈಪೋಟಿಯ ಯುಗದಲ್ಲಿ ಆಕಾಶವಾಣಿ ತನ್ನದೇ ಆದ ಸ್ಪರ್ಧಾತ್ಮಕ ಮನೋಭಾವನೆಯಿಂದ ತನ್ನ FM ಸೇವೆಯ ರೈನ್ಬೋ, ಗೋಲ್ಡ್ ಮುಖಾಂತರ ಯುವ ಜನಾಂಗವನ್ನು ಮುಟ್ಟಿ ಜನಪ್ರಿಯವಾಯಿತು. ಭಾರತೀಯ, ವಿದೇಶೀಯ ಸಂಗೀತ, ವಿಶಿಷ್ಟ ಮಾತುಗಾರಿಕೆ ಹಾಗೂ ಶೈಲಿಯಿಂದಾಗಿ FM ಸೇವೆ ಸಹಿತ ಜನಪ್ರಿಯವಾಗತೊಡಗಿತು. ಮಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ. ಆಕಾಶವಾಣಿ ಹಾಗೂ ದೂರದರ್ಶನ ತಮ್ಮದೇ ಆದ ನೀತಿ ನಿಯಮಗಳಿಂದ ಪ್ರಸಾರ ಭಾರತಿ ಎಂಬ ಸ್ವತಂತ್ರ ಸಂಸ್ಥೆಯಲ್ಲಿ ಕಾಣಿಸಿಕೊಂಡವು. ಬಾನುಲಿ ತರಂಗಗಳನ್ನು ಸಾರ್ವಜನಿಕ ಸ್ವತ್ತನ್ನಾಗಿಸಲು ಪ್ರಸಾರ ಭಾರತಿ ತನ್ನ ಧ್ಯೇಯೋದ್ದೇಶಗಳನ್ನು ಸ್ಪಷ್ಟಪಡಿಸಿತು. ಆಕಾಶವಾಣಿ, ದೂರದರ್ಶನ ಸಂಸ್ಥೆಗಳ ಸಮತೋಲನ ಬೆಳವಣಿಗೆ, ಸಾರ್ವಜನಿಕರಿಗೆ ಮಾಹಿತಿ ಒದಗಿಸುವ, ಶಿಕ್ಷಣ ಕೊಡುವ ಮತ್ತು ರಂಜಿಸುವ ದಿಕ್ಕಿನಲ್ಲಿ ಪ್ರಸಾರ ಸೇವೆಗಳನ್ನು ವ್ಯವಸ್ಥೆಗೊಳಿಸುವುದು, ಕ್ರೀಡೆ ಮತ್ತು ಆಟಗಳ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಕ್ರೀಡಾ ಮನೋಭಾವಕ್ಕೆ ಉತ್ತೇಜನ ಕೊಡುವುದು, ಗಡಿ ಪ್ರದೇಶದಲ್ಲಿರುವ ಹಿಂದುಳಿದ ಗ್ರಾಮೀಣ ಜನರ ಸೇವಾ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸುವುದು, ಭಾರತದ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಸೇವೆಯನ್ನು ಸಿದ್ಧಪಡಿಸಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವುದು. ಹೀಗೆ ಅನೇಕ ಉದ್ದೇಶಗಳನ್ನು ಸಾರ್ಥಕವಾಗಿಸಲು ಪ್ರಸಾರ ಭಾರತಿ ಪ್ರಯತ್ನಿಸುತ್ತಿದೆ. ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಬಯಲುದಾರಿ. ಸೋತೆ ಎಷ್ಟು ಹಾಕಿ ಮ್ಯಾಚ್ ಗೆದ್ದಿದ್ರಿ ಏನು? ನೀವು ಒಂದೇ ಮಾತಿನಲ್ಲಿ ನನ್ನನ್ನು ಸೋಲಿಸಿ ಶರಣಾಗತನನ್ನ ಮಾಡ್ಕೊಂಡ್ಬಿಟ್ರಿ. ಐ ಆಮ್ ಕಂಪ್ಲೀಟ್ಲಿ ಡಿಫೀಟೆಡ್. ಯು ಡಿಸರ್ವ್ ಇಟ್. ನೋಡು ಮರಿ, ನೀನ್ ಯಾವಾಗ ಬೇಕಾದ್ರೂ ನಮ್ಮ ಎಸ್ಟೇಟ್ಗೆ ಬರ್ಬೋದು. ಚಂದ್ರ ಹೋಗೋಣ್ವಾ? ಹೊರಡೋಣ ನಡಿ. ನಡಿ ಚಂದ್ರ, ನನ್ನ ಕಾರ್ನಲ್ಲಿ ಡ್ರಾಪ್ ಕೊಟ್ಬಿಡ್ತೀನಿ. ಥ್ಯಾಂಕ್ಸ್ ಎ ಲಾಟ್. ಬೇಡಿ ನಮ್ಮ ಕಾರಿಗೆ. ನಾಟಕ ಕಾಕನಕೋಟೆ. ಬೆಟ್ಟದ ತುದಿಯಲ್ಲಿ
ಅವ್ರ ಮುಂದೆ ನಾನೇ ಕಾಕ ಅಂತ ಹೇಳ್ಬೇಡ. ಹಂಗೆ ಆಗಲಿ ಕಾಚ. ಅಕ್ಕ, ಕರ್ಣಿಕರು ಮಾಚನಾಯಕರು ಬರ್ತಾ ಇದ್ದಾರೆ. ಬರ್ಲಿ ಬರ್ಲಿ ಬರ್ಲಿ. ಏನಯ್ಯ ಗೌಡ್ರೆ, ನಾನು ನೋಡಿಯಾ, ನಾವು ಹೇಳ್ದಂಗೆ ಮಾಡ್ಬಿಡ್ಬೇಕು. ನಾವು ಮಾಡಿದ್ರು ಮಾಡ್ಯವ ಬುದ್ಧಿ. तारे तारे कितने नील गगन पे तारे, तारे तारे कितने नील गगन पे तारे, तारे तारे कितने नील गगन पे तारे. ಭಾರತೀಯ ಬಾನುಲಿಗೆ ಕೊನೆಯಿಲ್ಲ. ಇಷ್ಟು ವೈವಿಧ್ಯಮಯ ಸಮಾಜದಲ್ಲಿ ಬಹುಜನರ ಹಿತವನ್ನು, ಬಹುಜನರ ಸುಖವನ್ನು ಬಯಸುತ್ತಾ ಕಳೆದ ಹಲವಾರು ವರ್ಷಗಳಿಂದ ಜನತಾ ಜನಾರ್ದನನಿಗಾಗಿ ಭಾರತೀಯ ಬಾನುಲಿ ಭಾರತೀಯ ಕರ್ಣಯಜ್ಞದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಬಾನ ಕಡಲಲ್ಲಿ ತೇಲಿಬಿಟ್ಟ ಈ ನುಡಿದೋಣಿ ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯ ಕಟ್ಟೀತು. ನೀನೆಲ್ಲೇ ಇರು, ಕೇಳುವ ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ. ಕೇಳುವ ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ. ಬಹುಜನ ಹಿತಾಯ ಬಹುಜನ ಸುಖಾಯ, ಬಹುಜನ ಹಿತಾಯ ಹಿತಾಯ ಹಿತಾಯ, ಬಹುಜನ ಸುಖಾಯ ಸುಖಾಯ ಸುಖಾಯ, ಬಹುಜನ ಹಿತಾಯ ಬಹುಜನ ಸುಖಾಯ. ನುಡಿದೋಣಿ ವಿಶೇಷ ರೂಪಕ ಕೇಳಿದಿರಿ. ರಚನೆ ಜಿಎಂ ಶಿರಹಟ್ಟಿ. ಭಾಗವಹಿಸಿದವರು ಎಆರ್ ಗೋಪಾಲ್ ನಾಯಕ್, ಕೆಎಲ್ ರಾಜೇಶ್ವರಿ, ಟಿಸಿ ಪೂರ್ಣಿಮಾ, ಕೆ ರಜಾ ಹುಸೇನ್, ಟಿ ರಘುಪತಿ ಗೌಡ, ಮಂಜುಳಾ. ಸಹಕಾರ ವಿಶ್ವನಾಥ್ ನಾಕೋಡ್, ಬಿಆರ್ ಗೀತಾ, ಜಯಂತಿ ಮೋಹನ್ ಹಾಗೂ ಆರ್ ದಯಾಕರ್. ನಿರ್ಮಾಣ ಸಹಾಯ ಎಸ್ಕೆ ನಾರಾಯಣರಾವ್. ನಿರೂಪಿಸಿ ನಿರ್ಮಿಸಿದವರು ಉಮೇಶ್ ಎಸ್ಎಸ್.